ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ದಾಳಿಂಬೆಯಿಂದ ಒಂದು ಜ್ಯೂಸನ್ನು ತಯಾರಿಸುವುದನ್ನು ತೋರಿಸಿಕೊಡ್ತೇನೆ. ನಾನು ಇವತ್ತು ತಯಾರಿಸುವಂಥ ಈ ದಾಳಿಂಬೆ ಜ್ಯೂಸಿಗೆ ಒಂದು ಸೀಕ್ರೆಟ್ ವಸ್ತುವನ್ನು ಆ್ಯಡ್ ಮಾಡಲಿಕ್ಕಿದೆ. ಆ ಸೀಕ್ರೆಟ್ ವಸ್ತುವನ್ನು ಆ್ಯಡ್ ಮಾಡುವುದರಿಂದ ಈ ದಾಳಿಂಬೆ ಜ್ಯೂಸಿನ ರುಚಿ ಅನ್ನುವಂಥದ್ದು ದುಪ್ಪಟ್ಟಾಗ್ತದೆ. ಬನ್ನಿ, ಇವಾಗ ಮೊದಲಿಗೆ ನಾನು ಈ ದಾಳಿಂಬೆ ಜ್ಯೂಸಿನ ಬೆನಿಫಿಟ್ಸ್ ಎಲ್ಲ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ದಾಳಿಂಬೆ ಜ್ಯೂಸಿನ ಸೇವನೆಯಿಂದ ರಕ್ತಹೀನತೆ ನಿವಾರಣೆ ಆಗ್ತದೆ. ಆ ಮೂಲಕ ಈ ಶರೀರದಲ್ಲಿ ಈ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಇದು ಜೀರ್ಣಕ್ರಿಯೆಗೆ ಕೂಡ ಸಹಕಾರಿ, ರಕ್ತನಾಳಗಳನ್ನು ಶುದ್ಧೀಕರಿಸುತ್ತದೆ. ಈ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಶರೀರದಲ್ಲಿ ಹೆಚ್ಚಾಗ್ತದೆ. ಆ ಮೂಲಕ ಇದು ಶರೀರವನ್ನು ರೋಗಗಳಿಂದ ರಕ್ಷಣೆ ಮಾಡ್ತದೆ ಅಂತ ಹೇಳ್ಬೋದು. ಜೀರ್ಣಕ್ರಿಯೆ ಎನ್ನುವಂಥದ್ದು ಚೆನ್ನಾಗಿ ಆಗ್ತದೆ. ತೂಕ ನಿಯಂತ್ರಣಕ್ಕೆ ಕೂಡ ಸಹಕಾರಿ, ದೇಹಕ್ಕೆ ತಾಜತನ ಮತ್ತು ಶಕ್ತಿಯನ್ನು ನೀಡುತ್ತದೆ. ಈ ಚರ್ಮದ ಹೊಳಪಿಗೆ ಕೂಡ ಇದು ಸಹಕಾರಿ. ಹಾಗೆ ನಾನು ಹೇಳಿದಾಗೆ ಈ ಹೃದಯದ ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದು. ಅಂದರೆ ಈ ರಕ್ತ ಸಂಚಾರ ಎಲ್ಲ ಸುಗಮವಾಗಿ ಆಗೋ ಕಾರಣ ಇದು ನಮಗೆ ಹಾರ್ಟಿಗೆ ಕೂಡ ಬರೀ ಒಳ್ಳೆಯದು. ಇದರಲ್ಲಿ ಈ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಇರುವಂಥದ್ದು, ಅದೇ ರೀತಿ ವಿಟಮಿನ್ ಸಿ ಅಂಶ ಕೂಡ ಇದೆ. ಬನ್ನಿ, ಇವಾಗ ಇದರಿಂದ ಒಂದು ನಾವು ಜ್ಯೂಸನ್ನು ತಯಾರಿಸುವ. ಮೊದಲು ಇವಾಗ ಇದರ ಬೀಜಗಳನ್ನು ನಾವು ಬಿಡಿಸಿಕೊಳ್ಳುವ. ಈಗ ಮೊದಲಿಗೆ ಈ ದಾಳಿಂಬೆ ಬೀಜಗಳನ್ನೆಲ್ಲ ಬೇರ್ಪಡಿಸಿಕೊಳ್ಳುವ. ದಾಳಿಂಬೆ ಬೀಜಗಳನ್ನೆಲ್ಲ ಬಿಡಿಸಿಕೊಂಡಾಗಿದೆ. ನೋಡಿ, ಇದರ ಸಿಪ್ಪೆಗಳನ್ನು ನಾವು ಬಿಸಾಡುವುದು ಬೇಡ. ಇದನ್ನು ನಾವು ಒಣಗಿಸಿ ಇಟ್ಟುಕೊಂಡು ಅದರಿಂದ ಈ ಕಷಾಯ ಎಲ್ಲ ತಯಾರಿಸಲಿಕ್ಕೆ ಆಗ್ತದೆ. ಇದನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟುಕೊಂಡು ಅನಂತರ ಕಷಾಯಕ್ಕೆಲ್ಲ ಉಪಯೋಗಿಸ್ಬೋದು. ನೋಡಿ, ಇವಾಗ ನಾನು ದಾಳಿಂಬೆ ಬೀಜಗಳನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿಳ್ತಿದ್ದೇನೆ. ನಾನಿಲ್ಲಿ ಇವತ್ತು 3 ಗ್ಲಾಸ್ ಆಗೋಷ್ಟು ಜ್ಯೂಸ್ ಮಾಡ್ತಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವ. ಇವಾಗ ದಾಳಿಂಬೆ ಜ್ಯೂಸನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಇದರಲ್ಲಿ 1 ಲೋಟ ಆಗುವಷ್ಟು ಜ್ಯೂಸ್ ಇದೆ. ಇವಾಗ ನಾನು ಇದಕ್ಕೆ 2 ಲೋಟ ನೀರನ್ನು ಸೇರಿಸಿಕೊಳ್ತಿದ್ದೇನೆ. ಇವಾಗ ಈ ಜ್ಯೂಸಿಗೆ ಚಿಟಿಕೆ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ಇವಾಗ ಇದಕ್ಕೆ ಸಕ್ಕರೆಯನ್ನು ಹಾಕಿ ಅಲ್ವಾ, ನಾನಿಲ್ಲಿ 8 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಿದ್ದೇನೆ. ಇವಾಗ ನಮ್ಮ ಜ್ಯೂಸಿಗೆ ಸೀಕ್ರೆಟ್ ವಸ್ತುವನ್ನು ಸೇರಿಸಿಕೊಳ್ಳುವಂತಹ ಸಮಯ. ಆ ವಸ್ತು ಬೇರೆ ಯಾವುದಲ್ಲ, ಲಿಂಬೆ ರಸವನ್ನು ದಾಳಿಂಬೆ ಜ್ಯೂಸಿಗೆ ಸೇರಿಸಿದರೆ ಅದರ ರುಚಿ ದುಪ್ಪಟ್ಟಾಗ್ತದೆ. ನೋಡಿ, ಇವಾಗ ನಾವು ದಾಳಿಂಬೆ ಜ್ಯೂಸಿನ ಟೇಸ್ಟ್ ನೋಡುವ. ಸೂಪರ್. ನೀವು ಮಾಮೂಲಿ ದಾಳಿಂಬೆ ಜ್ಯೂಸನ್ನು ಮಾಡಿ ನೋಡಿ, ಅದೇ ರೀತಿ
ನಾನು ಹೇಳಿದಂಥ ಈ ಸೀಕ್ರೆಟ್ ವಸ್ತುವನ್ನು ದಾಳಿಂಬೆ ಜ್ಯೂಸಿಗೆ ಸೇರಿಸಿ ನೋಡಿ. ಟೇಸ್ಟಲ್ಲಿ ಎಷ್ಟು ವ್ಯತ್ಯಾಸ ಉಂಟಂತೇಳಿ ನಿಮಗೆ ಗೊತ್ತಾಗ್ತದೆ. ಈ ದಾಳಿಂಬೆ ಜ್ಯೂಸಿಗೆ ನಾನು ಹೇಳಿದಂಥ ಸೀಕ್ರೆಟ್ ವಸ್ತುವನ್ನು ಸೇರಿಸಿದರೆ ಅದರ ರುಚಿ ತುಂಬಾ ಡಿಫರೆಂಟಾಗಿ ಟೇಸ್ಟಾಗಿ ಬರ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.